ಧನ್ಯವಾದಗಳು. ಗೌರವ ಸಮರ್ಪಣೆ ಗುರೂಜಿ ಅವರಿಂದ. ಅಭಿನಂದನೆಯನ್ನ ಸಲ್ಲಿಸುವಂತ ಅಮೃತಗಳಿಗೆ
ಸಂಗೀತದ ಒಂದು ವಾದ್ಯಗೋಷ್ಠಿ ಅಂದರೆ ಕಾರ್ಯಕ್ರಮ ಭಾಳ ಚೆನ್ನಾಗಿ ಜರುಗಿದೆ. ಅವರು ಜರ್ಮನಿ ದೇಶದಿಂದ ಬಂದಿದ್ದಾರೆ, ಹ್ಯಾಂಬರ್ಗಲ್ಲಿರೋರು. ನಾನು ಒಂದು ಸರಿ ಅವ್ರನ್ನ ನೋಡಿದ್ದೆ ಅಲ್ಲಿ ಇರಬೇಕಾದ್ರೆ ಜರ್ಮನಿಯಲ್ಲಿ. ಬರಬೇಕು, ಮೈಸೂರಿನಲ್ಲೂ ಕೂಡ ಶೇರ್ ಮಾಡ್ಕೊಳ್ಬೇಕು ಅಂದರು. ಇವು ಖಂಡಿತ ಬನ್ನಿ, ನಾನು ಸಹಕರಿಸ್ತೀನಿ, ನಿಮಗೆ ಆತಿಥ್ಯವನ್ನು ನೀಡೋಣ ಅಂತ ಹೇಳಿದೆ. ನಮ್ಮ ಮೈಸೂರಿನ ಈ ಒಂದು ಬೇರೆ ಪಕ್ಕವಾದ್ಯದ ಸದಸ್ಯರು ಕೂಡ ಪ್ರಸಿದ್ಧ ವ್ಯಕ್ತಿಗಳು ಅವರೆಲ್ಲ. ಸೊ ಅದು ಬಂದು ಸಹಕರಿಸಿ ತುಂಬ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ. ಹಾಗೂ ಎಷ್ಟೋ ಭಜನಾ ಮಂಡಳಿಗಳು ನಾನಾ ಮೂಲೆಗಳಿಂದ ಮೈಸೂರು ನಗರದಿಂದ ಬಂದಿದ್ದಾರೆ. ಸೊ ಭಾಳ ಒಂದು ಹಬ್ಬದ ಸಂಭ್ರಮ ಇದು. ಇಲ್ಲೊಂದೇ ಕಡೆ ಆಗಬೇಕು ಅಂತಲ್ಲ, ಇಂತಹ ಘಟನೆಗಳು ತಮ್ಮ ಸಂಸ್ಕೃತಿಯನ್ನು ಪ್ರತಿಧ್ವನಿಸ್ತಕ್ಕಂಥ ಇಂತಹ ಘಟನೆಗಳು, ಸುಂದರ ಸನ್ನಿವೇಶಗಳು ಹೆಚ್ಚು ಎಲ್ಲ ಕಡೆಯೂ ಜರಗಲಿ ರಾಜ್ಯದಾದ್ಯಂತ ಅನ್ನೋದು ನನ್ನ ಅಭಿಲಾಷೆ. ಪಾಶ್ಚಾತ್ಯ ಸಂಗೀತದ ನಡುವೆ ಇಂಥ ಒಂದು ಸಾಂಸ್ಕೃತಿಕ ಭಾಳ ಅದ್ಭುತವಾಗಿ ನೋಡಬಹುದು. ಯಾಕಂದರೆ ಬರ್ತಾ ಪಾಶ್ಚಿಮಾತ್ಯದ ಪ್ರಭಾವ ಹೆಚ್ಚಾಗಿ ನಮ್ಮ ಒಂದು ಆಚಾರ ವಿಚಾರ ಪರಂಪರೆಗಳು, ಸಂಗೀತ ಆದಿ ಪ್ರತಿಭೆಗಳು ಎಲ್ಲವೂ ಸ್ವಲ್ಪ ಆ ಕಡೆ ಈ ಕಡೆ ಅಲುಗಾಡ್ತಿವೆ. ಆದರೆ ಅಂತಹ ಸಂದರ್ಭದಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರೆ ಮನೋರಂಜನೆಯೂ ಉಂಟಾಗುತ್ತೆ, ವಿದ್ಯೆ ಕೂಡ ಹೆಚ್ಚುತ್ತೆ. ನಮಗೆ ಹೀಲಿಂಗ್ ಅಂತ ಗೊತ್ತಲ್ಲ, ಶರೀರದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಒಂದು ಸಂಗೀತ ವಾದ್ಯದ ಒಂದು ತರಂಗಗಳಿಂದ ನಮಗೆ ಒಂದು ಗುಣಮುಖ ಉಂಟಾಗುತ್ತೆ. ನಮ್ಮಲ್ಲಿ ಶಕ್ತಿಗಳು ಶುದ್ಧ ಶಕ್ತಿಗಳು ಕೂಡ ಎದ್ದೇಳುತ್ತೆ. ಇದನ್ನು ನಾವು ಅನುಭವ ಪಡ್ಕೊಳ್ಬೇಕು ಸಕಾರಾತ್ಮಕವಾಗಿ.